ಶಬರಿಮಲೆಯಲ್ಲಿ ಭಕ್ತ ಸಾಗರ ಯಾವ ರೀತಿಯಾಗಿ ಸೇರ್ಕೊಂಡಿದೆ, ಅಲ್ಲಿ ಏನು ಪರಿಸ್ಥಿತಿ ಆಗ್ತಾ ಇದೆ ಅಂತ ನಿಮಗೆ ಈಗಾಗಲೇ ಹೇಳ್ತಾ ಇದ್ವಿ. ಯಾಕೆ ಈ ಸುದ್ದಿಯನ್ನು ಹೇಳ್ತಾ ಇದ್ದೀವಿ ಅಂದರೆ, ಕರ್ನಾಟಕದಿಂದಲೂ ಅನೇಕರು ಹೋಗ್ತಾ ಇರ್ತೀರಾ ಮಕ್ಕಳನ್ನ ಕರ್ಕೊಂಡು. ಸೊ ಹಾಗಾಗಿ ಕನ್ಯಾಸ್ವಾಮಿಗಳು ಕರ್ಕೊಂಡು ಹೋಗಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಹೋಗಿ. ಸೊ ಕೇರಳದ ಶಬರಿಮಲೆಯಲ್ಲಿ ಭಕ್ತ ಸಾಗರ ಪರಿಸ್ಥಿತಿಯನ್ನು ಕಂಡು ಈಗ ಅಲ್ಲಿ ಭಕ್ತರೇ ಒಂದು ರೀತಿಯಾಗಿ ವಾಪಸ್ ಬರ್ತಾ ಇದ್ದಾರಂತೆ. ಕುಡಿಯಲು ನೀರು ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಯಾವುದೇ ಸುರಕ್ಷತಾ ಕ್ರಮವನ್ನು ಕೈಗೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಜನ ಹೋದರೆ ಯಾರೀ ಮಾಡೋಕ್ಕಾಗುತ್ತೆ? ಶಬರಿಮಲೆ ಸ್ಥಿತಿಯನ್ನು ಈಗ ಕರ್ನಾಟಕದ ಯಾತ್ರಿಕರು ಬಿಚ್ಚಿಟ್ಟಿದ್ದಾರೆ. ಮಕ್ಕಳು ತುಂಬ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅಂತ ಹೇಳಿ. ನಿಮಗೆ ಅದರದೊಂದು ನಂಬಿಕೆ ಏನು ಅಂತಂದರೆ, ಕನ್ಯಾಸ್ವಾಮಿಗಳ ಜೊತೆ ಹೋಗಿ ದರ್ಶನವನ್ನು ಮಾಡಿದರೆ ಅದರದ್ದು ನಿಮ್ಗೆ ಸಿಗುವಂಥ ಪುಣ್ಯ ಡಬಲ್ ಸಿಗುತ್ತೆ ಅಂತ ಒಂದು ನಂಬಿಕೆ, ಪ್ರತೀತಿ ಅಲ್ವಾ ಸರ್? ಅದು ಪ್ರತಿ ಸಾರ್ತಿನೂ ಹೋಗಬೇಕಾದ್ರೆ ಜೊತೆನಲ್ಲಿ ಒಬ್ಬ ಕನ್ಯಾಸ್ವಾಮಿ ಇರಬೇಕು ಅಂತ ಹೇಳ್ತಾರೆ. ಸೊ ಆ ನಿಟ್ಟಿನಲ್ಲಿ ಅಲ್ಲಿ ಪಾಪ ಕನ್ಯಾಸ್ವಾಮಿನ ಕರ್ಕೊಂಡು ಹೋಗ್ತಾರೆ. ಮಕ್ಕಳು ಪಾಪ ತುಂಬ ಕ್ರೌಡಲ್ಲಿದೆ, ಒದ್ದಾಡ್ತಾ ಇದ್ದಾವೆ ಪಾಪ ಮಕ್ಕಳೆಲ್ಲ. ಭಕ್ತಾದಿಗಳು ಪಡೆಯತಕ್ಕದ್ದು ಸ್ವಾಮಿ ಶರಣಂ ಪ್ರಸಾದವಾದ ಅಪ್ಪ ಅರವಣ ಪ್ರಸಾದಗಳು 18 ಮೆಟ್ಟಲಿನ ಎಡಭಾಗದಲ್ಲಿ. ಓಕೆ, ನಮ್ಮ ಜೊತೆಗೆ ಈಗ ವಿಠಲ್ ರಾವ್ ಅಂತ ಹೇಳಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ದರ್ಶನ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ದೀರಾ, ಇಲ್ಲ ದರ್ಶನ ಮಾಡಕ್ ಹೊರಡ್ತಾ ಇದ್ದೀರಾ? ದರ್ಶನ ಮುಗಿಸ್ಕೊಂಡು ಈಗ ಸದ್ಯಕ್ಕೆ ಬೆಂಗಳೂರಿಗೆ ಇಳಿದಿದ್ದೀವಿ. ಓಕೆ, ಹೇಗಿತ್ತು ಪರಿಸ್ಥಿತಿ ನೀವು ಹೋದಾಗ? ನಮ್ಮದು ಮೊದಲನೇ ದಿವಸ ಆಗಿದ್ದ ಕಾರಣ ಅವತ್ತೂ ಕೂಡ ತುಂಬಾ ರಶ್ ಇತ್ತು. ನಾವು ಮಧ್ಯರಾತ್ರಿನೇ ಹೋಗಿ ಮೊದಲನೇ ದರ್ಶನಕ್ಕೆ ಹೋಗ್ಬೇಕು ಅಂತ ಹೋಗಿದ್ದು. ಆದ್ರೂ ಅಲ್ಲಿ ರಶ್ ತುಂಬಾ ಜಾಸ್ತಿ ಇತ್ತು. ಒಂದು ಕಾರಣ ಬಹುಶಃ ಅಲ್ಲಿ ವರ್ಚುವಲ್ ಏನು ಕ್ಯೂ ಅಂತ ಹೇಳಿ ಬುಕಿಂಗ್ ಮಾಡಿ ಜನ ಹೋಗ್ತಾರೆ, ಅದನ್ನು ಬಿಟ್ಟು ಸುಮಾರು ಜನ ಯಾತ್ರಿಗಳು ಬಂದಿದ್ರಲ್ಲಿ. ಹಾಗಾಗಿ ಅವರಿಗೂ ಕೂಡ ಕಂಟ್ರೋಲ್ ಸಿಗ್ತಾ ಇಲ್ಲ. ಇದರಿಂದಾಗಿ ತುಂಬಾ ಸಮಸ್ಯೆ ಏನು ಅಂದ್ರೆ, ವರ್ಚುವಲ್ ಕ್ಯೂ ಮಾಡಿದವರು ಬರ್ತಾರೆ, ಮಾಡದೇ ಇರೋರು ಬರ್ತಾರೆ. ಅದಕ್ಕೆ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೋಬೇಕು. ಏನ್ ಮಾಡ್ಬೇಕು ಅನ್ಸುತ್ತೆ ನಿಮಗೆ ಈ ಟೈಮಲ್ಲಿ? ಅಲ್ಲಿ ಈಗ ಸ್ವಲ್ಪ ಇದ್ರ ಬಗ್ಗೆ ಜಾಸ್ತಿ ಜನಗಳಿಗೆ ಸ್ವಲ್ಪ ಅರಿವು ಮೂಡಿಸಿದ್ರೆ ಒಳ್ಳೇದು. ಈಗ ಸದ್ಯಕ್ಕೆ ಹೋಗೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ನಿಮ್ಗೆ ಎಷ್ಟು ಗಂಟೆ ಬೇಕಾಯ್ತು ದರ್ಶನಕ್ಕೆ? 15 ಗಂಟೆ ಬೇಕಾಯ್ತು. 15 ಗಂಟೆ ಕೆಳಗಡೆ 15 ಗಂಟೆ ಬೇಕಾಗಿತ್ತು. ಪಂಪಾದಿಂದ ಅಲ್ಲಿ ಏನು ನಾವು ಒಂದು ಗಣಪತಿ ಅಂತ ಇದೆ ದೇವಸ್ಥಾನ, ಅದು ಪ್ರಥಮವಾಗಿ ಅಲ್ಲಿಂದಾನೇ ಶುರುವಾಗೋದು. ಅದಕ್ಕೆ ಹೋಗೋದಿಕ್ಕೇನೆ 3 hours ಬೇಕಾಯ್ತು. ಅಲ್ಲಿಗೆ ಮುಟ್ಟಕ್ಕೇನೆ 3 ಗಂಟೆ ಬೇಕಾಯ್ತಾ? ಅಲ್ಲಿ ಮುಟ್ಟೋದಿಕ್ಕೇನೆ ಸ್ನಾನ ಮಾಡ್ಕೊಂಡು ಹೊರಟ ಮೇಲೆ 3 hours ಆಯ್ತು. ಅದರಲ್ಲಿ ಮಧ್ಯದಲ್ಲಿ ಅವರು ಪೊಲೀಸರು ಕೂಡ ಇಷ್ಟೊಂದು ಇದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ ಅನ್ಸುತ್ತೆ, ಈ ಒಂದು ಜನಸಂದಣಿಯನ್ನ. ಅವರು ಬರೀ ಒಂದು ರೋಪ್ ಇಟ್ಕೊಂಡು ಜನಗಳನ್ನ ಕಂಟ್ರೋಲ್ ಮಾಡೋದಿಕ್ಕೆ, ಬ್ಲಾಕ್ ಮಾಡೋದಿಕ್ಕೆ, ತಿರುಪತಿ ಕಾಂಪ್ಲೆಕ್ಸ್ ತರ ಮಾಡೋದಿಕ್ಕೆ ಪ್ರಯತ್ನ ಮಾಡಿದ್ರು. ಆದ್ರೆ ಒಂದು 10-15% ಜನ ನಮ್ಮ ಯಾತ್ರಿಗಳು ಕೂಡ ತುಂಬಾ ಜೋಶಲ್ಲಿ ಇರ್ತಾರೆ. ಅವ್ರು ನಾವು ಮೊದ್ಲು ಹೋಗ್ಬೇಕು, ಅವ್ರು ಮೊದ್ಲು ಹೋಗ್ಬೇಕು ಅಂತ. ಅದ್ರಲ್ಲಿ ತುಂಬಾ ನೂಕು ತುಂಬಾ ಉಂಟಾಯ್ತು. ಆ ನೂಕು-ನುಗ್ಲಿನಲ್ಲಿ ನಾವು ಸಿಗಾಕೊಂಡ್ವಿ. ಬಟ್ ಕನ್ಯಾಸ್ವಾಮಿಗಳನ್ನೆಲ್ಲ ಹೆಂಗೆ ನೋಡ್ಕೊಂಡ್ರು ಅಂತ ಬಹಳ ಕಷ್ಟ ಆಯ್ತು ಅನ್ಸುತ್ತಾ? ಹೌದು, ಬಹಳ ಕಷ್ಟ. ಅದಕ್ಕೆ ಏನು ಅಂತಂದ್ರೆ, ಅವರು ಇವಾಗ ಸ್ವಲ್ಪ ಕ್ರಮ ತಗೊಂಡಿದ್ದಾರೆ. ಒಂದೊಂದೇ ಬ್ಯಾಚ್ ತರ ಬಿಡ್ತಾರೆ. ಕೆಲವರಿಗೆಲ್ಲ ಏನು ಅಂದ್ರೆ, ಎಲ್ಲಿ ಹೋದ್ರು ನುಗ್ಗೋದು ಒಂದು ಹವ್ಯಾಸ ಆಗ್ಬಿಟ್ಟಿದೆ. ಹೌದು. ಹಾಗಾಗಿ ಅವರೇ ಪ್ರಾಬ್ಲಮ್ಸ್ ನ ತುಂಬಾ ಕ್ರಿಯೇಟ್ ಮಾಡ್ತಾರೆ. ಹಂಗಾಗಿ ನಾವೇನ್ ಮಾಡಿದ್ವಿ, ಕೊನೆಯಲ್ಲಿ ಆ ಬ್ಯಾಚ್ ಅಲ್ಲೇನೆ ಮುಂದೆ ಹೋಗೋರೆಲ್ಲ ತುಂಬಾ ರಶ್ ಮಾಡಿ ತಳ್ಳಾಡ್ಕೊಂಡು ನುಗ್ಗಾಡ್ಕೊಂಡು ಹೋಗ್ತಾ ಇರ್ತಾರೆ. ನಾವೆಲ್ಲ ಸ್ವಲ್ಪ ಹಿಂಭಾಗದಲ್ಲಿ ಹೋಗ್ ಬಂದ್ವಿ. ನಾವು ಹೋಗೋದೋ ಬೇಡವೋ, ಕ್ಯಾನ್ಸಲ್ ಮಾಡೋದೋ, ಹಿಂಗೆ ಏನೋ ತರ ಸ್ಥಿತಿಗೆ ಬಂದಿತ್ತು. ಆದ್ರೂ ಕೂಡ ಬಂದ ಮೇಲೆ ಒಂದು ತುಂಬಾನೇ ಕಷ್ಟ ಇತ್ತು. ಪೊಲೀಸ್ ವ್ಯವಸ್ಥೆ ಇನ್ನೂ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಮಾಡಬೇಕು. ಈ ಒಂದು ಪರಿಸ್ಥಿತಿ ಇದೆ, ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ. ಜನಗಳಿಗೆ ಸಿಗಾಕೊಂಡ್ಬಿಟ್ರೆ ನೀರು, ಶೌಚಾಲಯ ಇವೆಲ್ಲ ಕಷ್ಟ ಆಗುತ್ತೆ. ಥ್ಯಾಂಕ್ ಯು ವಿಠಲ್ ರಾವ್ ಅವರೇ, ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಆಗಿಂದನೂ ಹೇಳ್ತಾ ಇದೀವಿ, ವ್ಯವಸ್ಥೆ ಇದೆ, ಬಟ್ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಈ ಸಮಸ್ಯೆಗಳಾಗಿದೆ. ನಿಮಗೆ ಪಂಪಾದಲ್ಲೇ ಶೌಚಾಲಯದ ವ್ಯವಸ್ಥೆ ಎಲ್ಲ ಇದೆ. ಪುಟ್ಟ ಮಕ್ಕಳುಗಳು ಅಂತಂದ್ರೆ ಸ್ವಲ್ಪ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ ಅಷ್ಟೇ.